ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಆಲ್ ಇನ್ ಒನ್ ಕನ್ನಡ ಅಫಿಷಿಯಲ್ ಚಾನಲ್ಗೆ ಮತ್ತೊಮ್ಮೆ ನಿಮಗೆ ಸುಸ್ವಾಗತ. ಈ ಒಂದು ವಿಡಿಯೋದಲ್ಲಿ ನಿಮಗೆ ಎಲ್ ಸಿ ಡಿಗೂ ಮತ್ತು ಎಲ್ ಇ ಡಿಗೂ ಇರೋ ಡಿಫ್ರೆನ್ಸ್ನ, ನಿಮಗೆ ಏನು ಡಿಫ್ರೆನ್ಸು, ಯಾಕೆ ಎಕ್ಸ್ಪೆನ್ಸಸ್ ಜಾಸ್ತಿ, ನೀವು ಮೊಬೈಲ್ ಅಂಗಡಿಲಿ ಹೋದಾಗ ಎಲ್ ಇ ಡಿ ಹಾಕ್ಸಿದಾಗ ತುಂಬ ಎಕ್ಸ್ಪೆನ್ಸಸ್ ಆಗಿರುತ್ತೆ. ಬಟ್ ಆದರೆ ನೀವು ಟಿ ಎಫ್ ಟಿ ಅಥವಾ ಎಲ್ ಸಿ ಡಿ ಡಿಸ್ಪ್ಲೇ ಹಾಕ್ಸಿದಾಗ ತುಂಬ ಮತ್ತು ಅಮೌಂಟ್ ತುಂಬ ಕಮ್ಮಿ ಇರುತ್ತೆ. ಓಕೆನಾ? ಏನು ಡಿಫ್ರೆನ್ಸು ಇವೆರಡರಲ್ಲಿ? ನಾನು ಬ್ರೇಕಬಲ್ನ ಯೂಸ್ ಮಾಡ್ತಾಯಿದ್ದೀನಿ, ಯಾಕೆಂದರೆ ಆಲ್ರೆಡಿ ಹೊರಟೋಗಿದೆ. ಯಾಕೆಂದರೆ ತುಂಬ ಸೆನ್ಸಿಟಿವ್ ಇರ್ತವೆ ಡಿಸ್ಪ್ಲೇಗಳನ್ನ ಯೂಸ್ ಮಾಡೋದ್ರಲ್ಲಿ. ಅದಕ್ಕೋಸ್ಕರ ಇವಾಗ ಫಸ್ಟು ಟಾಪಿಕ್ ಬಂದ್ಬಿಡೋಣ. ವಿಡಿಯೋದಲ್ಲಿ ಹೇಳ್ದಂಗೆ ನಿಮಗೆ ಎಲ್ ಇ ಡಿಗೂ ಮತ್ತು ಎಲ್ ಸಿ ಡಿಗೂ ಏನು ಡಿಫ್ರೆನ್ಸು ಅಂತ ಫಸ್ಟು ಇದು ಬಂದು ನೋಡಿ. ನಿಮಗೆ ಎಲ್ ಸಿ ಡಿ ಲಿಕ್ವಿಡ್ ಕ್ರಿಸ್ಟಲ್ ಡಿಸ್ಪ್ಲೇ, ಓಕೆನಾ? ಇದನ್ನು ಟಿ ಎಫ್ ಟಿನೂ ಅಂತಾರೆ, ತಿನ್ ಫ್ಲೇಮ್ ಟ್ರಾನ್ಸಿಸ್ಟರ್ ಅಂತ ಕೂಡ ನಿಮ್ಗೆ ಹೇಳ್ತಾರೆ. ಇದು ಅಂಡರ್ ಫೋನ್, ನಿಮಗೆ ಕಮ್ಮಿ ಬಜೆಟಲ್ಲಿರೋ ಫೋನ್ಗಳಲ್ಲಿ ಈ ಎಲ್ ಸಿ ಡಿ ಡಿಸ್ಪ್ಲೇನ ಯೂಸ್ ಮಾಡ್ತಾರೆ. ಓಕೆನಾ? ಈ ಎಲ್ ಸಿ ಡಿ ಡಿಸ್ಪ್ಲೇಲಿ ಏನಾಗುತ್ತೆ ಅಂದರೆ, ಇಲ್ಲಿ ನೀವು ನೋಡ್ತಿರ್ಬೋದು, ಇದರಲ್ಲಿ ನಾವು ಇದನ್ನು ಓಪನ್ ಮಾಡಿದ್ರೆ ನೋಡಿ, ಲೇಯರ್ ಬೈ ಲೇಯರ್ ಇದೆ. ಓಕೆನಾ? ಲೇಯರ್ ಬೈ ಲೇಯರ್ ಓಪನ್ ಇದೆ. ಇಲ್ಲಿ ಬಾಟಮಲ್ಲಿ ಲೈಟ್ ಇರುತ್ತೆ. ಓಕೆನಾ? ಇಲ್ಲಿ ಲೈಟು ಇಲ್ಲಿಂದ ಫುಲ್ ಸರ್ವೈಲ್ ಆಗಿ ಇದು ಫುಲ್ಲು ರಿಫ್ಲೆಕ್ಟ್ ಆಗ್ಬೋದು. ನೋಡಿ, ಇಲ್ಲಿ ಇನ್ನೊಂದು ಲಿಕ್ವಿಡ್ ಇದೆ. ಓಕೆನಾ? ಇದು ಲಿಕ್ವಿಡ್. ನಿಮ್ಗೆ ಫೋನ್ ಯೂಸ್ ಮಾಡ್ಬೇಕಾದ್ರೆ ಹಿಂಗೆ ಒತ್ತಿದಾಗ ಇಲ್ಲಿ ಲಿಕ್ವಿಡ್ ಫೀಲ್ ಆಗುತ್ತೆ. ನೀವು ಯಾವಾಗಾದರೂ ಒತ್ತಿದಾಗ ಲಿಕ್ವಿಡ್ ಫೀಲ್ ಆಗುತ್ತೆ. ಓಕೆನಾ? ಇದು ಎಲ್ ಸಿ ಡಿ ಡಿಸ್ಪ್ಲೇ. ಎಲ್ ಸಿ ಡಿ ಡಿಸ್ಪ್ಲೇಲಿ ಏನು ಅಡ್ವಾಂಟೇಜಸ್ ಅಂತ ಅಂದರೆ, ನಿಮಗೆ ಇದು ಲೋ ಕಾಸ್ಟು, ಮತ್ತು ಇದನ್ನು ಈಸಿಯಾಗೂ ನೀವು ಇದು ಮಾಡ್ಬೋದು. ಬಟ್ ಲೋ ಕಾಸ್ಟಲ್ಲಿ ನಿಮಗೆ ಸಿಗುತ್ತೆ. ಮತ್ತು ಇದು ತುಂಬ ಎಕ್ಸ್ಪೆನ್ಸಿವ್ ಇರೋಲ್ಲ, ಮತ್ತು ರಫ್ ಆ್ಯಂಡ್ ಟಫ್ ಯೂಸ್ ಮಾಡಿದ್ರು ನಿಮಗೇನು ಫೀಲ್ ಆಗೋಲ್ಲ. ಬಟ್ ಆದರೆ ಇದು ಬೇಗ ಎಕ್ಸ್ಪೆನ್ಸಿವ್ ಬರೋಲ್ಲ. ಆಮೇಲೆ ನಾವು ಎಲ್ ಇ ಡಿ ಡಿಸ್ಪ್ಲೇಗೆ ಬಂದರೆ, ಲೈಟ್ ಎಮಿಟಿಂಗ್ ಡಯೋಡ್, ಎಲ್ ಇ ಡಿ ಫುಲ್ ಫಾರ್ಮ್ ಒಂದು. ಓಕೆನಾ? ಎಲ್ ಇ ಡಿ ಡಿಸ್ಪ್ಲೇಲಿ ಮಾತ್ರ ನಿಮಗೆ ಫ್ರಂಟ್ ಫಿಂಗರ್ ಪ್ರಿಂಟ್ ಸಿಗೋದು. ಎಲ್ ಸಿ ಡಿಲಿ ಯಾವುದೇ ಕಾರಣಕ್ಕೂ ಫ್ರಂಟ್ ಫಿಂಗರ್ ಸಿಗೋಲ್ಲ. ಇನ್ ಕೇಸ್ ಸೈಡ್ ಫಿಂಗರು ಅಥವಾ ಫಿಂಗರ್ ಹತ್ರ ಹಿಂಗೆ ಸೈಡ್ ಹಿಂಗಿರುತ್ತೆ, ಇಲ್ಲ ಬ್ಯಾಕ್ ಸೈಡ್ ಇರುತ್ತೆ. ಓಕೆನಾ? ಬ್ಯಾಕ್ ಸೈಡ್ ಫಿಂಗರ್ ಇರುತ್ತೆ. ಬಟ್ ಆದರೆ ಎಲ್ ಇ ಡಿಲಿ ಮಾತ್ರ ನಿಮಗೆ ಫ್ರಂಟ್ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಬರೋದು. ಓಕೆನಾ? ಈ ಎಲ್ ಇ ಡಿಲಿ ಏನಾಗುತ್ತೆ ಅಂದರೆ, ನೋಡಿ, ಇದನ್ನು ಓಪನ್ ಮಾಡೋಕ್ಕಾಗಲ್ಲ ನನ್ನ ಕೈಲಿ. ಓಕೆನಾ? ಪ್ರತಿಯೊಂದೊಂದಕ್ಕೂ ಇಲ್ಲಿ ಏನಿದೆಯಲ್ಲ, ಒಂದೊಂದೊಂದಕ್ಕೂ ಪಿಕ್ಸಲ್ ಇರುತ್ತೆ, ಎಲ್ ಇ ಡಿ ಪಿಕ್ಸಲ್ಸ್. ಅದರಲ್ಲಿ ಇವಾಗ ಫಾರ್ ಎಕ್ಸಾಂಪಲ್ ಇದರಲ್ಲೇನೋ ನೀವು ನೋಡ್ತಾ ಇದ್ದೀರಾ ಅಂತ ಅಂದರೆ, ಒಂದು ಬ್ಲ್ಯಾಕ್ ಕಲರ್ ಏನಾದರೂ ಬಂತು, ಓಕೆ, ಅಲ್ಲೆಲ್ಲ ಎಲ್ ಇ ಡಿ ಆಫ್ ಆಗುತ್ತೆ. ಓಕೆನಾ? ಅದಾದಮೇಲೆ ನಿಮಗೆ ಬೇರೆ ಏನಾದರೂ ಇದರಲ್ಲಿ ಬ್ಲ್ಯಾಕ್ ಕಲರ್ ಮತ್ತೆ ಆಫ್ ಆಗುತ್ತೆ. ಮತ್ತು ಅದೇ ಥರ ಒಂದೊಂದೊಂದೊಂದು ಪಿಕ್ಸಲ್ಗೂ, ಅಂದರೆ ಇದು ಒಂದೊಂದೊಂದೊಂದು ಪಿಕ್ಸಲ್ ಇರುತ್ತೆ. ಓಕೆನಾ? ನಿಮ್ಗೆ ಇದರಲ್ಲಿ ಏನು ಅಡ್ವಾಂಟೇಜಸ್ ಅಂತಂದರೆ, ಬ್ಯಾಟ್ರಿ ಬ್ಯಾಕಪ್ ಇರ್ಬೋದು. ಯಾಕೆ ಅಂತಂದರೆ, ನೀವು ನೋಡ್ಬೋದು, ನಾನು ಎಲ್ ಇ ಡಿ ಡಿಸ್ಪ್ಲೇ ನಿಮ್ಗೊಂದು ಫೋನ್ ತೋರಿಸ್ತೀನಿ. ಈಗ ನೋಡಿ, ಈಗ ಎಲ್ ಇ ಡಿ. ಓಕೆನಾ? ಇಲ್ಲಿ ಏನಾದರೂ ನಾವೀಗ ಓಪನ್ ಮಾಡ್ತೀನಿ. ಈಗ ನಾನು ಓಕೆ, ಇಲ್ಲಿ ನನ್ನ ವಾಲ್ಪೇಪರ್ ಇದೆಯಲ್ಲ, ಇಲ್ಲಿ ಬ್ಲ್ಯಾಕ್ ಸೈಡ್ ಇಲ್ಲೆಲ್ಲ ಫುಲ್ಲು ಎಲ್ ಇ ಡಿ ಆಫ್ ಆಗಿದೆ. ಓಕೆನಾ? ನಿಮಗೆಲ್ಲ ನಿಮ್ಗೆ ನೋಡ್ಬೋದು, ಇಲ್ಲಿ ಎಲ್ ಇ ಡಿ ಎಲ್ಲ ಆಫ್ ಆಗಿದೆ. ಇದರಿಂದ ಬ್ಯಾಟ್ರಿ ತುಂಬ ಸೇವ್ ಆಗುತ್ತೆ. ಓಕೆನಾ? ಮತ್ತು ನೀವು ಟಿ ಎಫ್ ಟಿ ಫೋನ್ ಡಿಸ್ಪ್ಲೇದು ನೀವು ನೋಡ್ಬೋದು, ಇದರಲ್ಲಿ ಬ್ಲ್ಯಾಕ್ ಇರಲಿ, ಯಾವುದಾದ್ರೂ ಕಲರ್ ಇರಲಿ, ಫುಲ್ಲು ಈ ಬಾಟಮಲ್ಲಿ ಏನು ಕಲರ್ ಬರುತ್ತಲ್ಲ, ಫುಲ್ ಎಲ್ಲ ರಿಫ್ಲೆಕ್ಟೆಡ್ ಆಗಿ ಫುಲ್ ಫೋನ್ ಎಲ್ಲ ಏನು ನಿಮಗೆ ಫುಲ್ ಫೋನೇ ಆನ್ ಆಗುತ್ತೆ. ಓಕೆನಾ? ಎಲ್ ಇ ಡಿಲಿ ಆ ಥರ ಆಗಲ್ಲ. ಒಂದೊಂದು ಪಿಕ್ಸಲ್ಸ್ಗೂ ಒಂದೊಂದೊಂದು ಇರುತ್ತೆ. ಇಲ್ಲಿ ಬ್ಲ್ಯಾಕ್ ಕಲರ್ ಇತ್ತು ಅಂದರೆ ಅಲ್ಲಿ ಆಫ್ ಆಗುತ್ತೆ. ಎಲ್ಲಿ ಕರೆಂಟ್ ಮತ್ತು ಎಲ್ಲಿ ಲೈಟ್ನ ಎಮಿಟಿಂಗ್ ಮಾಡಬೇಕು ಅಲ್ಲಿ ಮಾತ್ರ ಎಲ್ ಇ ಡಿಸ್ ಆನ್ ಆಗುತ್ತೆ. ಎಲ್ಲಿ ಲೈಟ್ ಎಲ್ಲ ಆಫ್ ಆಗಬೇಕು ಅಲ್ಲಿ ಎಲ್ ಇ ಡಿಸು ಆಫ್ ಆಗಿರುತ್ತೆ. ಬಟ್ ಟಿ ಎಫ್ ಟಿ ಡಿಸ್ಪ್ಲೇಲಿ ನೀವು ಎಲ್ಲಾದರೂ ಆನ್ ಮಾಡಿ ಫುಲ್ ಆನ್ ಆಯಿತು ಅಂದರೆ ಫುಲ್ ಡಿಸ್ಪ್ಲೇ ಉರಿತಾನೇ ಇರುತ್ತೆ. ಆದರೆ ನಮಗೆ ಡಿಸ್ಅಡ್ವಾಂಟೇಜಸ್ ಅಂದರೆ, ಎಲ್ ಸಿ ಡಿಲಿ ಬ್ಯಾಟ್ರಿ ಬ್ಯಾಕಪ್ ಬರೋಲ್ಲ. ಎಲ್ ಇ ಡಿಲಿ ಬ್ಯಾಟ್ರಿ ಬ್ಯಾಕಪ್ ಬರೋಷ್ಟು ಎಲ್ ಸಿ ಡಿಲಿ ಬ್ಯಾಟ್ರಿ ಬ್ಯಾಕಪ್ ಬರೋಲ್ಲ. ಓಕೆ, ಓವರಾಲ್ ಆಗಿ ನೋಡಿದಾಗ ನಿಮಗೆ ಎಲ್ ಸಿ ಡಿಗೂ ಮತ್ತು ಎಲ್ ಇ ಡಿಗೂ ಏನು ಡಿಫ್ರೆನ್ಸು ಅಂದರೆ ಏನೇನರಲ್ಲಿ ಅಂತಂದರೆ, ಇದರಲ್ಲಿ ಫಿಂಗರ್ ಪ್ರಿಂಟ್ ಬರಲ್ಲ, ಇದರಲ್ಲಿ ಫಿಂಗರ್ ಪ್ರಿಂಟ್ ಬರುತ್ತೆ. ಓಕೆನಾ? ಇದರಲ್ಲಿ ಬ್ಯಾಟ್ರಿ ಬ್ಯಾಕಪ್ ಬರುತ್ತೆ, ಇದರಲ್ಲಿ ಬ್ಯಾಟ್ರಿ ಬ್ಯಾಕಪ್ ಬರೋಲ್ಲ. ಇದು ತುಂಬ ಎಕ್ಸ್ಪೆನ್ಸಿವ್, ಇದು ತುಂಬ ಎಕ್ಸ್ಪೆನ್ಸಿವ್ ಅಲ್ಲ. ಓಕೆನಾ? ನೀವು ಅಷ್ಟೇ ಹ್ಯಾಂಡ್ಲ್ ಮಾಡಬೇಕಾದ್ರೂ ಅಷ್ಟೇ. ನೀವು ಎಲ್ ಇ ಡಿ ಏನಾದರೂ ಜೋರ ಬಿತ್ತು ಅಂತಂದರೆ ನೋಡಿ, ಎಲ್ಲಾದರೂ ಸಣ್ಣದಾಗಿ ಹೊಡೆದೋಯ್ತು ಅಂದರೂ ಫುಲ್ ಡಿಸ್ಪ್ಲೇನ ಚೇಂಜ್ ಮಾಡಬೇಕು. ಓಕೆನಾ? ತುಂಬ ಎಕ್ಸ್ಪೆನ್ಸಿವು. ಮತ್ತು ನೀವು ಟಚ್ ಗ್ಲಾಸ್ ಹಾಕ್ಸ್ಬೇಕಾದ್ರೂ ತುಂಬ ಎಕ್ಸ್ಪೆನ್ಸಿವ್ ಆಗಿರುತ್ತೆ. ಎಲ್ ಇ ಟಿ ಎಫ್ ಟಿ ಅಷ್ಟೊಂದು ಎಕ್ಸ್ಪೆನ್ಸಿವ್ ಇರೋಲ್ಲ. ನಿಮ್ಗೊಂದು 2-2.5 ಸಾವಿರದಲ್ಲೆಲ್ಲ ಫುಲ್ ನಿಮ್ಮ ಒರಿಜಿನಲ್ ಡಿಸ್ಪ್ಲೇ ಸಿಗುತ್ತೆ. ಬಟ್ ಆದರೆ ಎಲ್ ಇ ಡಿಲಿ ನಿಮ್ಗೆ 5,000, 6,000, 7,000, 8,000 ಫ್ರಂಟ್ ಫಿಂಗರ್ ಇರೋವಂತೂ ತುಂಬ ಎಕ್ಸ್ಪೆನ್ಸಿವ್ ಆಗಿರುತ್ತೆ. ಓಕೆ, ನಿಮಗೆ ಈ ಇನ್ಫಾರ್ಮೇಷನ್ ನಿಮ್ಗೆ ತುಂಬ ಯೂಸ್ಫುಲ್ ಆಗಿದ್ದರೆ ನಮ್ಮ ಚಾನಲ್ಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತು ಬೆಲ್ ನೋಟಿಫಿಕೇಷನ್ಗಾಗಿ ನೋಟಿಫಿಕೇಷನ್ ಬಟನ್